ಬರದ ಪರಿಸ್ಥಿತಿಯ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಕಾವೇರಿ ವಿಚಾರದಲ್ಲಿ ಪದೇ ಪದೇ ಅನ್ಯಾಯ ಆಗ್ತಾ ಇರುವಂತದ್ದನ್ನ ನೋಡ್ತಾನೆ ಇದೀವಿ. ಅದರ ಮುಂದುವರೆದ ಸರಣಿ ಮತ್ತೊಮ್ಮೆ ಅನ್ಯಾಯ ಆಗಿರುವಂತದ್ದು. CWRC ಒಂದು ಆದೇಶವನ್ನ ಮಾಡಿತ್ತು, ಸೂಚನೆ ಕೊಟ್ಟಿತ್ತು 3,500 ಕ್ಯೂಸೆಕ್ 15 ದಿನಗಳ ಕಾಲ ಕೊಡಬೇಕು ಅಂತ, ಅಂದ್ರೆ 4.5 TMC ನೀರನ್ನ ಬಿಡಬೇಕು ಅಂತ ಮೇಲ್ಮನವಿಯನ್ನ ಸಲ್ಲಿಸ್ತು ಕರ್ನಾಟಕ CWMAಗೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ. ಅಲ್ಲೂ ಕೂಡ ಅದೇ ಆದೇಶವನ್ನ ಎತ್ತಿ ಹಿಡಿಯುವ ಮುಖಾಂತರ ಕರ್ನಾಟಕಕ್ಕೆ ಆಘಾತ ಎದುರಾಗಿರುವಂಥದ್ದು. ನೀರು ಬಿಡುಗಡೆಗೆ ಕಾವೇರಿ ಪ್ರಾಧಿಕಾರ ಸೂಚನೆ, ಕಾವೇರಿ ಇಕ್ಕಟ್ಟಿನಲ್ಲಿ ಸಿಲುಕಿರುವಂಥದ್ದು ರಾಜ್ಯ ಸರ್ಕಾರ. ಬಿಡಲೇಬೇಕಾದಂಥ ಪರಿಸ್ಥಿತಿ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಿಕ್ಕೆ ಇನ್ನೂ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಬಳಿಕ ಕೋರ್ಟ್ ತೀರ್ಪು ಬಂದ ಮೇಲೆ ನಾವು ಬಿಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಸ್ಟ್ಯಾಂಡ್ ತಗೊಳ್ತಾರ ನೋಡಬೇಕು. 15 ದಿನ ನಿತ್ಯ 3,500 ಕ್ಯೂಸೆಕ್ ನೀರನ್ನ ಬಿಡಲಿಕ್ಕೆ ಸೂಚನೆ ಕೊಡಲಾಗಿದೆ. ಸದ್ಯಕ್ಕೆ ನೀರು ಬಿಡದಲೇ ಇರಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಎಲ್ಲಿವರೆಗೂ? ಭಾನುವಾರದವರೆಗೂ. ಭಾನುವಾರ ಅಂದ್ರೆ ಇನ್ನೊಂದು 3 ದಿನ ಅಷ್ಟೇ. ಸರ್ವ ಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಕಾವೇರಿ ಹೋರಾಟಕ್ಕೆ ಧುಮುಕ್ತಾ ಇರುವಂಥದ್ದು ಬಿಜೆಪಿ ಕೂಡ. KRS ಬಳಿ ಸೇರ್ತಾ ಇರುವಂಥದ್ದು ವಿವಿಧ ಸಂಘಟನೆಗಳು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ BS ಯಡಿಯೂರಪ್ಪ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಕಾವೇರಿ ವಿಚಾರದಲ್ಲಿ ಕೆರಳಿರುವಂಥದ್ದು ಕನ್ನಡ ಪರ ಸಂಘಟನೆಯವರು. CWRC ಸೂಚನೆ ಕೊಟ್ಟಾಗ್ಲೇನೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು ಹಳೆ ಮೈಸೂರು ಭಾಗದಲ್ಲಿ. ಈಗ ಅದು ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ CWMA ಆದೇಶ ಬಂದ ಬಳಿಕ. ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಿದ್ದಾರೆ ವಾಟಾಳ್. ಇಂದು ಸಭೆ ನಡೆಯಲಿರುವಂಥದ್ದು. ಗುರುವಾರ ಕರ್ನಾಟಕ ಬಂದ್ ಮಾಡುವಂತ ಸಾಧ್ಯತೆ ಇದೆ. ಗುರುವಾರ ಅಂದ್ರೆ 6ನೇ ತಾರೀಕು. ಇಲ್ಲಿ ಬರೀ ಮಂಡ್ಯದ ಜನ, ರಾಮನಗರದ ಜನ, ಮೈಸೂರು ಜನ, ಅಥವಾ ಚಾಮರಾಜನಗರ ಜನ, ಅಥವಾ ಬೆಂಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಯವರು ಇವ್ರು ಮಾತ್ರ ಪ್ರತಿಭಟನೆ ಮಾಡುವಂಥದ್ದಲ್ಲ. ಇಡೀ ಕರ್ನಾಟಕಕ್ಕೆ ಯಾಕೆ ಕಾವೇರಿ ವಿಚಾರ ಸದ್ದು ಮಾಡುತ್ತೆ, ತಟ್ಟತ್ತೆ ಅಂದ್ರೆ ಬೆಂಗಳೂರಿನಲ್ಲಿ ಇಡೀ ಕರ್ನಾಟಕದವ್ರು ಇದ್ದಾರೆ. ನಾಟ್ ಓನ್ಲಿ ಕರ್ನಾಟಕ, ತಮಿಳ್ನಾಡವ್ರು ಇದ್ದಾರೆ, ಆಂಧ್ರದವ್ರು ಇದ್ದಾರೆ. ಅವ್ರೇನ್ ನೀರು ಕುಡಿಯಲ್ವಾ? ಸುಮ್ಮನೆ ಕುತ್ಕೊಳ್ಳೋದಲ್ಲ, ಇಲ್ಲಿದ್ಬಿಟ್ಟು ಮಾತಾಡಬೇಕು. ಈ ದಿವಸ ಭದ್ರತೆಗಾಗಿ 2 SPs ಇದ್ದಾರೆ, ಒಂದು ಅಡಿಷನಲ್ SP ಇದ್ದಾರೆ. DSPs 9 ಜನ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆರ್ ಇನ್ಸ್ಪೆಕ್ಟರ್ಸ್ 28 ಜನ ಇದ್ದಾರೆ. ಮತ್ತು PSIs 46 ಜನ ಮತ್ತು ASIs 59 ಜನ. ಸಿಬ್ಬಂದಿಗಳು ಮತ್ತು ಸ್ಟ್ರೈಕಿಂಗ್ ಫೋರ್ಸು KSRP 10 ಇದೆ ಮತ್ತು DR 8 ಇದೆ. ಒಟ್ಟಾರೆಯಾಗಿ ಸಿಬ್ಬಂದಿಗಳು 1,500 ಜನ, ಸುಮಾರು 1,500 ಜನ ಸಿಬ್ಬಂದಿಗಳಿದೆ. ಇದೇ ಸೂಕ್ಷ್ಮ ಪ್ರದೇಶಗಳು, ಎಲ್ಲ ಕಡೆನೂ ಬ್ಯಾರಿಕೇಡ್ಸ್ ಇದೆ, KSRP ಇದೆ, ಅಧಿಕಾರಿಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ. ಬೃಂದಾವನ ಗಾರ್ಡನ್ ಅಲ್ಲಿ ಈ ದಿನ ಸಾರ್ವಜನಿಕರ ಎಂಟ್ರಿ ಇರಲ್ಲ ಇವತ್ತು, ಅದು ನಿರ್ಬಂಧ ಏರಿದೆ. ವಿವಿಧ ಕಡೆ ಪ್ರತಿಭಟನೆ ಇದೆ. ಈ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಇಷ್ಟು ಭದ್ರತೆಯನ್ನ ನಾವು ಮಾಡ್ಕೊಂಡಿದ್ದೀವಿ. ಮುತ್ತಿಗೆ ಅಂತ ಹೇಳಿಲ್ಲ, ಅವರು ಪ್ರತಿಭಟನೆ ಹೇಳಿದ್ದಾರೆ. ನಾವು ಎಲ್ಲ ತರ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ, ಪ್ರಿಕಾಷನರಿ ಆಗಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಜಿಲ್ಲಾದ್ಯಂತ ಎಲ್ಲ ಕಡೆನೂ ಸ್ಪ್ಲಿಟ್ ಇದ್ದಾರೆ. ನಮ್ಮ ಪೂರ್ತಿ ಜಿಲ್ಲಾದ್ಯಂತ ಸ್ಪ್ಲಿಟ್ ಇದ್ದಾರೆ. ಯಾಕಂದ್ರೆ ಇದರಲ್ಲಿ ಶ್ರೀರಂಗಪಟ್ಟಣ ಇದ್ದಾರೆ, ಮಂಡ್ಯ ಸಿಟಿಲೂ ಭದ್ರತೆ ಇದು ಮಾಡಿದ್ದಾರೆ. ಮತ್ತು ಮದ್ದೂರು ಲಿಮಿಟ್ಸ್, ಮದ್ದೂರಲ್ಲೂ ಭದ್ರತೆಯನ್ನು ಒದಗಿಸಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಅಂತೂ ವ್ಯಕ್ತವಾಗ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ. ಇವತ್ತು ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇರುವಂತದ್ದು. ಯಾವೆಲ್ಲ ಸಂಘಟನೆಗಳು ಭಾಗಿಯಾಗ್ತಾ ಇದ್ದಾರೆ, ಎಷ್ಟೊತ್ತಿಗೆ ಪ್ರತಿಭಟನೆ? ವಿಜೇಂದ್ರ, ಯಡಿಯೂರಪ್ಪ ಸೇರಿದಂತೆ ಯಾರೆಲ್ಲ ನಾಯಕರು ಭಾಗಿಯಾಗ್ತಾ ಇದ್ದಾರೆ ಇವತ್ತು? ಹೌದು ಪೃಥ್ವಿ, ಇವತ್ತು ಬಿಜೆಪಿಯ ಘಟಾನುಘಟಿ ನಾಯಕರು KRSಗೆ ಲಗ್ಗೆಯನ್ನ ಇಡ್ತಾ ಇರುವಂತದ್ದು. KRS ನಲ್ಲಿ ಇವತ್ತು ಏನು ಮುತ್ತಿಗೆ ಹಾಕುವಂತ ಹೋರಾಟವನ್ನ ಅವರು ಹಮ್ಮಿಕೊಂಡಿರುವಂತದ್ದು. ಅಂದ್ರೆ BS ಯಡಿಯೂರಪ್ಪ ಜೊತೆಗೆ BY ವಿಜಯೇಂದ್ರ ಏನಿದ್ದಾರೆ, ಇವರ ನೇತೃತ್ವದಲ್ಲಿ ಸಾಕಷ್ಟು ಬಿಜೆಪಿ ನಾಯಕರು ಇವತ್ತು KRSಗೆ ಆಗಮಿಸ್ತಾರೆ. ಇಲ್ಲಿ ಆಗಮಿಸಿ ಸಾಕಷ್ಟು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸುವಂಥದ್ದು. ಯಾಕೆ ಅಂತಂದ್ರೆ ಏನು CWRC ಸೂಚನೆಯನ್ನು ಏನು ಕೊಡ್ತು ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅಂತ, ಈ ಒಂದು ಸಂದರ್ಭದಲ್ಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಇದಾದ ಬಳಿಕ CWMA ಏನು ಮತ್ತೆ ಆದೇಶವನ್ನು
ಆ ಸೂಚನೆಯನ್ನ ಮತ್ತೆ ಏನು ಎತ್ತಿಡಿತು. ಈಗ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಮಂಡ್ಯದಲ್ಲೂ ಕೂಡ ಸಾಕಷ್ಟು ರೈತರು ರಸ್ತೆಗೆ ಇಳಿದು ಹೋರಾಟಗಳನ್ನ ಮಾಡಿದ್ರು, ಅರೆಬೆತ್ತಲೆ ಪ್ರತಿಭಟನೆಗಳನ್ನ ಕೂಡ ಮಾಡಿದ್ರು. ಇದಾದ ಬಳಿಕ ಬಿಜೆಪಿ ಇವತ್ತು ಸರ್ಕಾರದ ಮೇಲೆ ಒತ್ತಡವನ್ನ ಹೇರಲಿಕ್ಕೆ KRSಗೆ ಮುತ್ತಿಗೆ ಹಾಕುವಂತ ಒಂದು ಯೋಜನೆಯನ್ನ ರೂಪಿಸಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಮೈಸೂರು ಮಂಡ್ಯ ಭಾಗದ ಸಾಕಷ್ಟು ಬಿಜೆಪಿ ನಾಯಕರು ಇವತ್ತು KRSಗೆ ಆಗಮಿಸಲಿದ್ದಾರೆ. ಇಲ್ಲಿ ಸರ್ಕಾರದ ವಿರುದ್ಧ ಹರಿಹಾಯುವಂಥದ್ದು. ಯಾಕಂದ್ರೆ ಏನು ಸರ್ಕಾರ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡುವಂಥದ್ದು, ಅಂದರೆ ಡ್ಯಾಮ್ನಲ್ಲಿ ನೀರಿಲ್ಲ ಅನ್ನುವಂಥ ಮನವರಿಕೆಯನ್ನು ಮಾಡಿಕೊಡುವಲ್ಲಿ ಎಲ್ಲೋ ಎಡವಿದೆ ಅನ್ನುವಂಥ ನಿಟ್ಟಿನಲ್ಲಿ ಈ ವಿಚಾರವನ್ನು ಮುಂದಿಟ್ಕೊಂಡು, ಜೊತೆಗೆ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಇನ್ನು ಬಿಜೆಪಿಗೆ ಕನ್ನಡ ಪರ ಸಂಘಟನೆಗಳು ಕೂಡ ಒಂದಷ್ಟು ಸಂಘಟನೆಗಳು ಈಗಾಗಲೇ ಬೆಳಗ್ಗೆನೇ KRSನಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು. ಅದೇ ರೀತಿ ಸುಮಾರು 11 ಗಂಟೆಗೆ ಬಿಜೆಪಿ ನಾಯಕರುಗಳು ಏನು ಆಗಮಿಸ್ತಾರೆ, ಇವರ ಜೊತೆಗೆ ಕನ್ನಡ ಪರ ಸಂಘಟನೆಗಳು ಕೂಡ ಜಾಯಿನ್ ಆಗುವಂಥದ್ದು. ಹಾಗೆ ಒಂದಷ್ಟು ರೈತರು ಕೂಡ ಜಾಯಿನ್ ಆಗಿ ಪ್ರತಿಭಟನೆಯನ್ನು, ಅಂದರೆ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಮಾಡುವಂಥದ್ದು. ಜೊತೆಗೆ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡವನ್ನು ಹೇರುವಂಥ ಕೆಲಸವನ್ನು ಕೂಡ ಮಾಡಲಿದ್ದಾರೆ. ಸುಮಾರು 11 ಗಂಟೆಗೆ ಪ್ರತಿಭಟನೆ ಆರಂಭ ಆಗುತ್ತೆ. ಇನ್ನು ಮತ್ತೊಂದು ಕಡೆ ಶ್ರೀರಂಗಪಟ್ಟಣದಲ್ಲೂ ಕೂಡ ಭೂಮಿ ತಾಯಿ ಹೋರಾಟ ಸಮಿತಿ ಏನಿದೆ, ಈ ಸಮಿತಿ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಅಂದರೆ ಗಂಟೆ ಚಳುವಳಿಯನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡೋದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಸರ್ಕಾರ ಈಗಾಗಲೇ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದೆ, ಅಂದರೆ ಭಾನುವಾರದವರೆಗೂ ಕೂಡ, ಅಂದರೆ ಸರ್ವಪಕ್ಷದ ಸಭೆ ಏನಿದೆ, ಈ ಸಭೆ ಮುಗಿಯುವವರೆಗೂ ಕೂಡ ನೀರನ್ನು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಹೀಗಾಗಿ ಸರ್ವಪಕ್ಷದ ಸಭೆಯಲ್ಲಿ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾರೆ, ಅಂದರೆ ತಮಿಳುನಾಡಿಗೆ ನೀರು ಹರಿಸ್ತಾರ ಅಥವಾ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಪೃಥ್ವಿ. ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.